ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಹಿತಿಗಳು ಹಾಗೂ ದಂತ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅವರು ರಚಿಸಿರುವ ಮಳೆ ಯಾಕೆ ಬೇಕು ನಮಗೆ ಎನ್ನುವ ಕವನಕ್ಕೆ ಪ್ರಸಿದ್ಧ ಚಲನಚಿತ್ರ ನಟರಾದ ದೊಡ್ಡಣ್ಣ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುಮಾರು 15 ದಿನಗಳ ಹಿಂದೆ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅವರು ರಚಿಸಿರುವ ಮಳೆ ಯಾಕೆ ಬೇಕು ಎನ್ನುವ ಕವನವನ್ನು ಖ್ಯಾತ ಚಿತ್ರನಟರಾದ ದೊಡ್ಡಣ್ಣ ಅವರಿಗೆ ಕಳುಹಿಸಿದ್ರು. ಇದನ್ನು ಓದಿದ ದೊಡ್ಡಣ್ಣ ಅವರು ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅವರಿಗೆ ದೂರವಾಣಿ ಮೂಲಕ ಕವನದ ಆಶಯ, ಭಾಷೆ, ಸೊಗಸು ಹಾಗೂ ಸಾಮಾಜಿಕ ಕಳಕಳಿಯನ್ನು ಸಲ್ಲಿಸಿ ಲೇಖಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ದಂತ ವೈದ್ಯರು ರಚಿಸಿರುವ ಕ್ಷಮಿಸಿ ಬಿಡು ಬಸವಣ್ಣ ಕವನಕ್ಕೆ ನಾಡಿನ ಹಿರಿಯ ಸಾಹಿತಿಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಹಾಗೂ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಹಂಸಲೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜಾಪುರದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಅಭಿನಂದನೆ ಸಲ್ಲಿಸಿ ಆಶೀರ್ವದಿಸಿದ್ದಾರೆ. ಖ್ಯಾತ ಸಾಹಿತಿಗಳಿಂದ ದೊರೆತ ಈ ಮೆಚ್ಚುಗೆ ಸಾಹಿತ್ಯ ವಲಯದಲ್ಲಿ ಸಂತಸ ಮೂಡಿಸಿದ್ದು ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅವರ ಸಾಹಿತ್ಯ ಸೇವೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿದಂತಾಗಿದೆ. ಡಾಕ್ಟ್ರೇ ಶರಣಪತಿ ದೊಡ್ಡಣ್ಣ ಅಂತ ಸಿನಿಮಾ ಆಕ್ಟ್ರು ಬೆಂಗಳೂರಿಂದ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಲೇಖನ ಈಗ ಓದಿದೆ. ಥ್ಯಾಂಕ್ ಯು ಸರ್. ನನ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ದೇವರಾಣೆ ಮನಪೂರ್ವಕವಾಗಿ ನನ್ನಕ್ಕೆ ಇದೇ ನಮ್ಮ ಜೀವನ ಆಗ್ತಾ ಇರೋದು, ಹಾಳಗೆಡುತ್ತಾ ಇರೋದು. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಬರ್ದಿದ್ರಿ. ಆ ನಗುನಲ್ಲಿ ಒಂದು ಕತ್ತಿ ಅಷ್ಟೇ ಮನಚಾದ ವಿಷಯ ತುಂಬಿದೆ ಅಂತ ತಿಳ್ಕೊಂಡವ್ರು. ಥ್ಯಾಂಕ್ ಯು ವೆರಿ ಮಚ್. ಒಂದು ಥ್ಯಾಂಕ್ಸ್ ಹೇಳ್ದಲ್ಲಿದ್ರೆ ಈ ತರ ಮತ್ತಷ್ಟು ಲೇಖನಗಳ ನಾವು ನಿಮ್ಮಿಂದ ನಿರೀಕ್ಷಿಸ್ತೀವಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಪ್ರಾಣೇಶ್ ಅವರು ಇದ್ರಲ್ಲಿ ಸಿಕ್ಕಿದ್ವಿ ಸರ್. ನೀವು ಹೌದಾ? ಗಂಗಾವತಿ ಬಂದ ಸರ್, ಗಂಗಾವತಿ ಅದ್ರೊಳಗ ಪ್ರಾಣೇಶ್ ಬಹಳ ಆತ್ಮೀಯ. ಹೌದು ಸರ್. ಈ ಸತಿ ಬಂದಾಗ ನಾನು ಮೀಟ್ ಮಾಡ್ತೀನಿ ಸರ್ ತಮ್ಮ. ಬರ್ತೀನಿ ಸರ್. ನಾ ಭೇಟಿ. ನೀವೇನಾದ್ರು ಬೆಂಗಳೂರಿಗೆ ಬಂದಾಗ ದಯವಿಟ್ಟು ನಮ್ಗೊಂದು ಫೋನ್ ಹಚ್ಚ್ರಿ, ಒಂದು ಊಟಕ್ಕೆ ಸೇರೋದು. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ.